ಶಿವಮೊಗ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ನೀಟ್ ಪರೀಕ್ಷೆಯಲ್ಲಿ ಅವಾಂತರ ನಡೆದಿದೆ. ಕೇಂದ್ರ ಸರ್ಕಾರ ಇದನ್ನು ಸರಿಪಡಿಸಬೇಕು. ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಹೋರಾಟ ಮಾಡುವುದಾಗಿ ಈ ಬಗ್ಗೆ ರಾಹುಲ್ ಗಾಂಧಿ ಕೂಡ ಮಾತನಾಡಿದ್ದಾರೆ. ಅಧಿಕಾರ ಇದ್ದಾಗ ಮನಸ್ಸಿಗೆ ಬಂದಂತೆ ನೀಟ್ ಪರೀಕ್ಷೆ ನಡೆಸಿದ್ದರಿಂದ ಈ ಗೊಂದಲ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಸರಿ ಮಾಡಬೇಕಾಗುತ್ತೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ, ನಾವು ನೀಟ್ ಬಗ್ಗೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅನ್ಯಾಯ ಆಗದೆ ಅವ್ರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ. ಅದು ನಮ್ಮ ಸರ್ಕಾರದಿಂದಲೂ ಕೂಡ ಹೈಯರ್ ಎಜುಕೇಷನ್ನು ಜಾಸ್ತಿ ಒತ್ತು ಬರ್ತದೆ. ಅದಕ್ಕೆ ಹೈಯರ್ ಎಜುಕೇಷನ್ ಅವ್ರಿಗೂ ಕೂಡ ನಾನು ಮಿನಿಸ್ಟ್ರಿಗೆ ಮಾತಾಡಿ ನಾವು ಯಾವ ರೀತಿ ನಾವು ಅದನ್ನು ಫೋರ್ಸ್ ಹಾಕಬೇಕು, ಏನು ನನಗೆ ಫುಲ್ ಗೊಂದಲ ಆಗಿಬಿಡುತ್ತೆ. ಈ ನೀಟ್ನೆಲ್ಲ ಅದಕ್ಕೆ ಮುಂಚೆನೂ ಕೂಡ ತಮಿಳ್ನಾಡವ್ರು ತೊಗೊಂಡಿರಲಿಲ್ಲ. ಇದನ್ನೆಲ್ಲ ಮುಂಚೆ ಅವ್ರವ್ರದ್ದು ಅಧಿಕಾರ ಇದ್ದಾಗ ಮನಸ್ಸಿಗೆ ಬಂದಂಗೆ ಮಾಡಿ ಇವತ್ತು ಜನರನ್ನ ಮಕ್ಕಳನ್ನ ಆತಂಕವಾಗಿ ತರ್ತಕ್ಕಂಥ ವ್ಯವಸ್ಥೆ.